ಇನ್ನು ಹೋಮಕ್ಕೆ ಯಾವ ವಸ್ತುಗಳನ್ನು ಬಳಸಬೇಕು, ಯಾವ ವಸ್ತುಗಳನ್ನು ಪ್ರಮುಖವಾಗಿ ಬಳಸಬಾರ್ದು ಗುರುಜಿ? ಮುಖ್ಯವಾಗಿ ಹೋಮ ಹವನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳಲ್ಲಾಗಿರ್ಬೋದು ಮತ್ತು ಮನೆಯ ಸಾಮಗ್ರಿಗಳಾಗಿರ್ಬೋದು, ಹೊಸದಾಗಿ ತಗೊಳ್ಬೇಕಾಗಿರುವಂಥದ್ದಾಗಿರ್ಬೋದು, ಹಳೆಯ ವಸ್ತುಗಳನ್ನು ಯಾವುದೇ ಇರ್ಬೋದು, ಹೋಮಕ್ಕೆ ಸಂಬಂಧಪಟ್ಟಂತಹದ ಹಳೆಯ ವಸ್ತುಗಳನ್ನು ಯಾವುದನ್ನು ಕೂಡ ಧರಿಸಬಾರದು, ಉಪಯೋಗಿಸಬಾರದು. ಹೋಮಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಮತ್ತು ಹವನಕ್ಕೆ, ಹೋಮ ಮತ್ತು ಹವನ ಎರಡು ಒಂದೇ ಪದ. ಹವನ ಅಂತಂದರೆ ನಮ್ಮಲ್ಲಿರುವ ಒಂದು ಲೋಪದೋಷಗಳನ್ನು ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ಸಂಪೂರ್ಣವಾಗಿ ನಶಿಸಿ ಹೋಗಬೇಕು ಅನ್ನುವಂಥದ್ರಿಂದ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಪೂಜೆ ಹವನ ಅನ್ನುವಂಥದ್ದು. ಮತ್ತು ಯಾವುದಾದ್ರೂ ಒಂದು ಪೂಜೆ, ಯಾವುದಾದ್ರೂ ಒಂದು ಕೆಲಸ, ಯಾವುದಾದ್ರೂ ಒಂದು ಗುರಿ ಅನ್ನು ತಲುಪುವುದಕ್ಕೋಸ್ಕರ ಒಂದು ಮುನ್ನಡಿ ಅಂತಂದರೆ, ನಮಗೆ ಸಕ್ಸಸ್ಫುಲ್ ಆಗಬೇಕು, ನಾವು ಅಂದ್ಕೊಂಡಿರುವಂತಹ ಕಾರ್ಯ ಒಂದು ಸಿದ್ಧಿ ಆಗಬೇಕು, ನಾವು ಏನನ್ನು ಗುರಿ ತಲುಪಬೇಕು ಅಂದ್ಕೊಂಡಿದ್ದೀವೋ ಅದನ್ನು ನಾವು ತಲುಪಲೇಬೇಕು ಅನ್ನುವಂಥದ್ದು ಸ್ಮರಣೆ ಮಾಡಿಕೊಂಡು ಹೋಮ ಹವನವನ್ನು ಪೂಜೆಗಳ ಮುಖಾಂತರದಿಂದ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಸಿದಾಗ ನಮ್ಮಲ್ಲಿರುವ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಪರಿಹಾರಕ್ಕೆ ಅನ್ನುವಂಥದ್ದು ಮಾಡ್ಕೋಬೋದು. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೋಮ ಹವನಗಳು ಅನ್ನುವಂಥದ್ದು ಏನಿದಾವೋ, ಮೊದಲನೇ ಹೇಳಿದಾಗೆ ಮನೆಯಲ್ಲಿ ಇರುವಂತಹ ಹಳೆಯ ವಸ್ತುಗಳನ್ನು ಮತ್ತು ಹರಿದ ವಸ್ತುಗಳನ್ನು, ಹೊಡೆದ ವಸ್ತುಗಳನ್ನು ಧರಿಸಬಾರದು, ಉಪಯೋಗಿಸಬಾರದು. ಮತ್ತು ನದಿ ತೀರಗಳಲ್ಲಿ ಇರುವಂತಹ ಹಳೆಯ ಮರ ದಿಂಡುಗಳನ್ನು, ಕಟ್ಟಿಗೆಗಳನ್ನು ಮತ್ತು ಇಟ್ಟಿಗೆಗಳನ್ನು ಕೂಡ ಉಪಯೋಗಿಸಬಾರದು. ಏಕಂತಂದರೆ ಅವು ಹೋಮನಕ್ಕೆ ಅಷ್ಟು ಶುದ್ಧವಾದ ವಸ್ತುಗಳಲ್ಲ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸುತ್ತದೆ. ಆದ ಕಾರಣದಿಂದ ನಮಗೆ ಹಳೆಯ ಮತ್ತು ಹೊಡೆದ ವಸ್ತುಗಳನ್ನು ನಾವು ಉಪಯೋಗಿಸಿದಾಗ ಮತ್ತು ಕುಟ್ಟಿಡಿದ ವಸ್ತುಗಳನ್ನಾಗಿರ್ಬೋದು ಅಥವಾ ವೆಯ್ಟ್ಲೆಸ್ ಆಗೋಗಿರುತ್ತೆ, ಅದಂತಂದರೆ ತನಗೆ ಇರುವಂತಹ ಸಾರಾಂಶವನ್ನು ಕಳೆದುಕೊಂಡು ಬಿಟ್ಟಿರ್ತವೆ. ಅಂತಹ ವಸ್ತುಗಳನ್ನು ನಾವು ಉಪಯೋಗಿಸಿದಾಗ ಏನಾಗುತ್ತದೆ, ಹೋಮಕ್ಕೆ ಅಂತಂದರೆ ಅಗ್ನಿಗೆ ಸ್ಪರ್ಶಿಸಿದಾಗ ಅಗ್ನಿಯಿಂದ ಈ ಹೊಡೆದು ಹೋದ ಸತ್ವವನ್ನು ಕಳೆದುಕೊಂಡ ವಸ್ತುಗಳನ್ನು ಬಳಸಿದಾಗ ನಮಗೆ ಏನು ಹವನದಿಂದ ಹೋಮದಿಂದ ಬರಬೇಕಾಗಿರುವಂತಹ ಒಂದು ಎನರ್ಜಿ ಅನ್ನೋದು ಏನಿರುತ್ತೋ ಆ ಎನರ್ಜಿನ ಎಕ್ಸ್ಪೋಸ್ ಮಾಡೋದಿಲ್ಲ ಅಗ್ನಿದೇವ. ಆದ ಕಾರಣದಿಂದ ಯಾವುದೇ ರೀತಿಯ ಹಳೆಯ ವಸ್ತುಗಳನ್ನು ಬಳಸಬಾರದು ಅನ್ನುವಂಥದ್ದು ಒಂದು ಪದ್ಧತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.